ಪಾರಂಪರಿಕ ಗೇಮ್ಗಳನ್ನ ಆಡಿಸಿ ನಾವು ಅವ್ರನ್ನ ಮೊಬೈಲಿಂದ ಏನಾದರೂ ಹೊರಗಡೆ ತೆಗೆದು ಅವ್ರಿಗೆ ಕ್ರಿಯೇಟಿವ್ ಆಗಿ ಅವರು ಯೋಚನೆ ಮಾಡೋ ಥರ ಆಗ್ತಾರಾ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಮೇಲಿನ ಆಕರ್ಷಣೆ, ಟಿವಿ, ಮೊಬೈಲ್ ಇತ್ಯಾದಿ ಆಧುನಿಕ ಸಂಪರ್ಕ ಸಾಧನಗಳ ಪ್ರಭಾವದಿಂದ ನಾಡಿನ ಪಾರಂಪರಿಕ ಕ್ರೀಡೆಗಳು ಕಣ್ಮರೆಯಾಗ್ತವೆ. ಕರೋನಾ ಬಳಿಕವಂತೂ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿಯೇ ಮುಳುಗಿ ಹೋಗ್ತಿದ್ದಾರೆ. ಹೀಗಾಗಿ ಇಂದಿನ ಮಕ್ಕಳಿಗೆ ದೈಹಿಕ ಚಟುವಟಿಕೆಗಳೇ ಇಲ್ಲದಂತಾಗಿದೆ. ಆದ್ದರಿಂದ ಮಕ್ಕಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢರಾಗಲು ಶ್ರೀ ಸಿದ್ದವನ ಫ್ರೆಂಡ್ಸ್ ಅಸೋಸಿಯೇಷನ್ ಸಿದ್ದವನ ಹಾಗೂ ತುಮಕೂರಿನ ಕೆಲ ವಿದ್ಯಾರ್ಥಿಗಳು ಸೇರಿಕೊಂಡು ಭಾರತದ ಸ್ಥಳೀಯ ಮತ್ತು ಸಾಂಪ್ರದಾಯಿಕ ಕ್ರೀಡೆಗಳನ್ನು ಉತ್ತೇಜಿಸಲು ಹೆರಿಟೇಜ್ ಸ್ಪೋರ್ಟ್ಸ್ ಕಾರ್ನಿವಲ್ ಎಂಬ ಹೆಸರಿನಲ್ಲಿ ಪಾರಂಪರಿಕ ಆಟಗಳಾದ ಹಾವು ಏಣಿ, ಚದುರಂಗ, ಪಗಡೆ, ಹುಲಿಕುಡಿ, ಚೌಕಾಬಾರ, ಬುಗುರಿ, ಚಿನ್ನಿದಾಂಡು ಸೇರಿದಂತೆ ಇನ್ನು ಅನೇಕ ಆಟಗಳನ್ನು ಈಗಿನ ಯುವ ಸಮುದಾಯಕ್ಕೆ ಪರಿಚಯಿಸುವ ದೃಷ್ಟಿಯಿಂದ ಮಹತ್ವದ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಆಯೋಜಕರು ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಹಂಚಿಕೊಂಡರು. ಅಸೋಸಿಯೇಷನ್ನ ಮಾಡ್ಕೊಂಡಿದ್ದೇವೆ, ಸಿದ್ದವನ ಫ್ರೆಂಡ್ಸ್ ಅಸೋಸಿಯೇಷನ್ ಅಂತೇಳಿ. ಇದರ ಉದ್ದೇಶ ಬಂದು ಈ ಮಕ್ಕಳು ಏನು ಮೊಬೈಲಲ್ಲಿ ಅಡಿಕ್ಷನ್ ಆಗಿದ್ದಾರೆ ಅದನ್ನು ಹೋಗಲಾಡ್ಸೋಕ್ಕೆ ನಾವೊಂದು ಪ್ರಯತ್ನ ಮಾಡಬೇಕು ಅಂತೇಳಿ ಹೊರಟಾಗ ನಮಗೆ ಸೊಲ್ಯೂಷನ್ ಅಂತೇಳಿ ಕಂಡಿದ್ದು ಪಾರಂಪರಿಕ ಕ್ರೀಡೆಗಳು. ಸೊ ಹಾಗಾಗಿ ನಾವು ಪಾರಂಪರಿಕ ಕ್ರೀಡೆಗಳು ಎಷ್ಟಿದೆ ಅಂತೇಳಿ ಹುಡುಕೊಂಡು ಹೋದಾಗ ನಮ್ಮ ಕರ್ನಾಟಕದಲ್ಲಿ ನಮಗೆ 8 ತುಂಬ ಪಾರಂಪರಿಕ ಕ್ರೀಡೆಗಳಿದ್ದರು. ಅದರಲ್ಲಿ ನಾವು 8ನ್ನು ಫೈನಲೈಸ್ ಮಾಡಿದ್ದೇವೆ. ಬೇರೆ ಬೇರೆ 28 ರಾಜ್ಯದ ಪಾರಂಪರಿಕ ಕ್ರೀಡೆಗಳಲ್ಲಿ ನಾವು 28ನ್ನು ತೊಗೊಂಡಿದ್ದೇವೆ. ಆಮೇಲೆ ಜಗತ್ತಿನ 196 ದೇಶಗಳಲ್ಲಿ 10 ದೇಶಗಳ ಪಾರಂಪರಿಕ ಕ್ರೀಡೆಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ. ಒಟ್ಟಾರೆಯಾಗಿ ನಾವು 50 ಪಾರಂಪರಿಕ ಗೇಮ್ಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಅವರ ಮೊಬೈಲ್ನ ಬಿಟ್ಟು ಬಂದು ಫಿಸಿಕಲ್ ಆಗಿ ಅವ್ರು ಗೇಮ್ ಆಡೋದ್ರಿಂದ ಅವರ ಬುದ್ಧಿಮತ್ತೆ ಜಾಸ್ತಿ ಆಗುವಂಥದ್ದು, ಅವರ ಫಿಸಿಕಲ್ ವೆಲ್ನೆಸ್, ಮೆಂಟಲ್ ವೆಲ್ನೆಸ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ನೆಸ್ ಈ ಮೂರು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ನಮಗೆ ಈ ಸ್ಪೋರ್ಟ್ಸ್ ಹೆರಿಟೇಜ್ ಸ್ಪೋರ್ಟ್ಸ್ ಕಾರ್ನಿವಲ್ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಈ ಪಾರಂಪರಿಕ ಗೇಮ್ಗಳಿಂದ ನಮಗೆ ಫಿಸಿಕಲ್ ವೆಲ್ನೆಸ್ಸು ಆಗುತ್ತೆ, ಮೆಂಟಲ್ ವೆಲ್ನೆಸ್ಸು ಆಗುತ್ತೆ, ಮತ್ತು ನಮ್ಮ ಸ್ಪಿರಿಚುವಾಲಿಟಿ ಡೆವಲಪ್ ಹೋಗುತ್ತೆ. ಹಾಗಾಗಿ ಈ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ನಾವಿದು 12ನೇ ತಾರೀಕು ಜನವರಿ ಅಂದರೆ ನ್ಯಾಷನಲ್ ಯೂತ್ ಡೇ, ವಿವೇಕಾನಂದ ಜಯಂತಿನ ಅವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂಕ್ರಾಂತಿ ಆದಾಗಿ ಇದು 16ನೇ ತಾರೀಕುವರೆಗೂ ಇರ್ತದೆ, 4 ದಿವಸಗಳ ಕಾಲ. ಎಂಟ್ರಿ ಫೀಸ್ ಬಂದು 100 ರೂಪಾಯಿ ಇರ್ತದೆ. ನೀವು ಇದನ್ನು ಒಟ್ಟಾರೆಯಾಗಿ ತೊಗೊಂಡು ಆಡಬೇಕು ಅಂತ ಹೇಳಿದ್ರೆ ನಿಮಗೆ 3 ಲಕ್ಷ ಖರ್ಚಾಗುತ್ತೆ. ಆ 3 ಲಕ್ಷ ವರ್ತಿದ್ದನ್ನು ನಾವು ಕೇವಲ 100 ರೂಪಾಯಿಗೆ ಕೊಡ್ತಾ ಇದ್ದೇವೆ. ನೀವು 100 ರೂಪಾಯಿ ಕೊಟ್ಟು ಈ 3 ಲಕ್ಷ ವರ್ತಿದ್ದು ಪಾರಂಪರಿಕ ಗೇಮ್ಸ್ಗಳನ್ನ ನೀವು ಬಂದು ಆಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ನಿಮ್ಮ ಬುದ್ಧಿ ಮತ್ತು ನಿಮ್ಮ ಫಿಸಿಕಲ್ ವೆಲ್ನೆಸ್, ನಿಮ್ಮ ಮೆಂಟಲ್ ವೆಲ್ನೆಸ್ ಮತ್ತು ನಿಮ್ಮ ಸ್ಪಿರಿಚುಯಾಲಿಟಿನ ಜಾಸ್ತಿ ಮಾಡಿಕೊಂಡು ಅತ್ಯುತ್ತಮ ಕ್ರೀಡಾಪಟುವಾಗಿ ನೀವು ಹೊರಹೊಮ್ಮೋದು ಅಂತೇಳಿ ನಾವು ಇದರ ಆಶಯವಾಗಿ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ತುಂಬಾ ಅವಲಂಬಿತರಾಗಿದ್ದಾರೆ. ಅವರಿಗೆ ನಮ್ಮ ಪಾರಂಪರಿಕ ಆಟವನ್ನ ತಿಳಿಸುವ ದೃಷ್ಟಿಯಿಂದ ವಿವೇಕ ಜಯಂತಿ ಪ್ರಯುಕ್ತ 50 ಪಾರಂಪರಿಕ ಆಟದ ಕೂಟವನ್ನ ತುಮಕೂರಿನ ಉಪಾರಳ್ಳಿ ಶೈವಿ ನಿವಾಸದಲ್ಲಿ ಆಯೋಜಿಸಲಾಗಿದೆ. ತುಮಕೂರಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಾರಂಪರಿಕ ಕ್ರೀಡೆಯಲ್ಲಿ ಸ್ಪರ್ಧಿಸಬೇಕೆಂದು ತಿಳಿಸಿದರು.